ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಡಿಸೆಂಬರ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 5ನೇ ತಾರೀಕಿನಂದು ವಕ್ರವಾದಂತಹ ಗುರುಗ್ರಹ ಮಿಥುನ ರಾಶಿಗೆ, 6ನೇ ತಾರೀಕಿನಂದು ಬುಧಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಧನಸ್ಸು ರಾಶಿಗೆ 7ನೇ ತಾರೀಕಿನಂದು ಕುಜಗ್ರಹ, 15ನೇ ತಾರೀಕಿನಂದು ರವಿಗ್ರಹ, 20ನೇ ತಾರೀಕಿನಂದು ಶುಕ್ರಗ್ರಹ, 29ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ಡಿಸೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಈ ಮಾಸದಲ್ಲಿ ಗುರುಗ್ರಹ ಮತ್ತೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಈ ಹಿಂದೆಯೂ ಕೂಡ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿತ್ತು, ಒಳ್ಳೆ ಗುರುಬಲ ಎಲ್ಲ ಇತ್ತು. ಈ ಅಕ್ಟೋಬರ್ ತಿಂಗಳಿಂದ ಹಿಡಿದು ಅಂದರೆ ಈ 1.5 ತಿಂಗಳಿಂದ ನಿಮಗೆ ಗುರುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿತ್ತು, ಗುರುಬಲ ಎಲ್ಲ ಇರಲಿಲ್ಲ. ಹಾಗಾಗಿ ಈ 1.5 ತಿಂಗಳು ಈ ಹಿಂದೆ ಒಂದು ಸ್ವಲ್ಪ ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಯಿತು. ಈಗ ಅದು ಮತ್ತೆ ಮಿಥುನ ರಾಶಿಗೆ ಬರ್ತಿರೋದ್ರಿಂದಾಗಿ ಇನ್ನು ಮುಂದೆ ಅದು ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುತ್ತೆ, ಉತ್ತಮವಾದ ಗುರುಬಲ ಎಲ್ಲ ಇರುತ್ತೆ, ಅನೇಕ ಸಮಸ್ಯೆಗಳು ಬಗೆಹರಿದು ಹೋಗುತ್ತೆ. ಮುಖ್ಯವಾಗಿ ವಿವಾಹಾಪೇಕ್ಷಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ದಂಪತಿಗಳ ನಡುವೆ ಏನಾದರೂ ಈ ಹಿಂದೆ ಎಲ್ಲ ವೈಮನಸ್ಯಗಳು ಉಂಟಾಗಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ. ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದರೆ ನೋಡಿ, ಅದನ್ನೇ ಹೇಳಿದ್ನಲ್ಲ, ಈ ಹಿಂದೆ ನಿಮಗೆ ಗುರುಬಲ ಇತ್ತು, ಆದರೆ ಈ 1.5 ತಿಂಗಳು ನಿಮಗೆ ಗುರುಬಲ ಇರಲಿಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಚತುರ್ಥ ಶನಿ ಅಂತ ಹೇಳುವಂಥದ್ದು ಕೂಡ ನಡೀತಾ ಇದೆ. ಗುರುಬಲ ಇಲ್ಲದೆ ಇರೋದ್ರಿಂದಾಗಿ ಈ ಅಕ್ಟೋಬರ್ ತಿಂಗಳಿಂದ ಹಿಡಿದು ಡಿಸೆಂಬರ್ ತಿಂಗಳವರೆಗೆ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಎಲ್ಲ ಚಿಂತೆಗಳೆಲ್ಲ ಉಂಟಾಗ್ತಿತ್ತು. ಯಾಕಂದರೆ ಚತುರ್ಥ ಶನಿಯ ಸಂಪೂರ್ಣವಾದ ಪರಿಣಾಮ ನಿಮ್ಮ ಮೇಲೆ ಬೀರುತ್ತಾ ಇತ್ತು. ಹಾಗಾಗಿ ಮನಸ್ಸಿಗೆಲ್ಲ ಒಂದಷ್ಟು ಚಿಂತೆಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ಈಗ 1-2 ತಿಂಗಳಿಂದ ಉಂಟಾಗ್ತಿತ್ತು. ಈಗ ಅದೆಲ್ಲ ಬಗೆಹರಿಯುತ್ತೆ. ಚತುರ್ಥ ಶನಿ ಇದ್ದರೂ ಕೂಡ ಗುರುಗ್ರಹ ಸಪ್ತಮ ಭಾವದಲ್ಲಿ ಚೆನ್ನಾಗಿ ಸ್ಥಿರವಾಗಿರೋದ್ರಿಂದಾಗಿ ಅದರ ಪರಿಣಾಮ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ. ಒಟ್ಟಾರೆ ಮನಸ್ಸಿಗೆ ನೆಮ್ಮದಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ, ಏನೋ ಒಂದು ಭೂಮಿಯನ್ನು ತೆಗೆದುಕೊಂಡಿರ್ತೀರಿ, ಅದು ಹಕ್ಕುಪತ್ರದ ವಿಚಾರದಲ್ಲಿ ಆಗಿರಬಹುದು. ಈ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಈ ಮಾಸದಲ್ಲಿ ಅವಕಾಶ ಇದೆ. ಕುಜ ಮತ್ತು ರವಿಗ್ರಹ ಈ ಒಂದು ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುತ್ತವೆ. ಹಾಗಾಗಿ ಆರೋಗ್ಯದ ಬಗ್ಗೆ ನೀವು ಈ ಒಂದು ಮಾಸದಲ್ಲಿ ಸ್ವಲ್ಪ ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ರವಿಗ್ರಹ ರಾಶಿಯಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಜನ್ಮನ್ಯಾಯಾಸದೋರ್ಕಃ ಅಂತ ಹೇಳಿರುವಂಥದ್ದು. ಅಂದರೆ ಒಂದು ಸ್ವಲ್ಪ ಆಯಾಸ, ಸುಸ್ತು ಇತ್ಯಾದಿಗಳೆಲ್ಲ ಉಂಟಾಗುತ್ತೆ. ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಒಂದು ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ಸುಸ್ತು ಉಂಟಾಗುವಂಥದ್ದು, ಈ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಮತ್ತು ಪದೇ ಪದೇ ಜ್ವರ ಬರುವಂಥದ್ದು, ಒಂದು ಸ್ವಲ್ಪ ತಲೆನೋವುಗಳು ಕಾಡುವಂಥದ್ದು, ಈ ರೀತಿಯಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಈ ತಿಂಗಳಲ್ಲಿ ಅವಾಗವಾಗ ಕಾಡ್ತಾ ಇರುತ್ತೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಈ ಮಾಸದಲ್ಲಿ ನೀವೊಂದು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ರವಿ ಮತ್ತು ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ವಿಪರೀತವಾಗಿ ಕೋಪ ಬಂದುಬಿಡುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕೋಪದಲ್ಲಿ ಏನೋ ಒಂದು ಮಾತನ್ನೇ ಹೇಳಿಬಿಡ್ತೀರಿ. ಹೇಳಾದ್ಮೇಲೆ ಮತ್ತೆ ನೀವೇ ಪಶ್ಚಾತ್ತಾಪ ಪಡ್ತಾ ಇರ್ತೀರಿ, ನಾನು ಅವ್ರಿಗೆ ಬೇಜಾರು ಮಾಡಿಬಿಟ್ನಲ್ಲ ಅಂತ. ಈ ರೀತಿಯಾದಂತಹ ಪರಿಸ್ಥಿತಿಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಆದಷ್ಟು ನೀವು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಈ ಮಾಸದಲ್ಲಿ. 1ನೇದು. 2ನೇದು, ತಕ್ಷಣಕ್ಕೆ ಯಾರಿಗೂ ಏನನ್ನು ಕೂಡ ಹೇಳುವುದಕ್ಕೆ ಹೋಗಬೇಡಿ. ಆ ರೀತಿಯಾಗಿ ಹೇಳಿಬಿಟ್ರೆ ಅವರಿಗೂ ಬೇಜಾರಾಗುತ್ತೆ, ಮತ್ತು ನೀವು ಕೂಡ ಕೂತ್ಕೊಂಡು ಬೇಜಾರನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿಗಳು ಉಂಟಾಗುತ್ತೆ. ಆಯಿತಾ? ಹಾಗಾಗಿ ಇದನ್ನು ಕೂಡ ನೀವು ಮುಂಚೆನೇ ಯೋಚನೆ ಮಾಡಿಕೊಂಡು ಆದಷ್ಟು ತಾಳ್ಮೆಯಿಂದ ವ್ಯವಹಾರ ಮಾಡಬೇಕಾಗತ್ತೆ. ಇನ್ನು ಶುಕ್ರ ಮತ್ತು ಬುಧಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ದ್ವಾದಶ ಭಾವ ಅಂದರೆ ಏನು ಹೇಳಿ, ಪಾಪಂ ವ್ಯಯಂಚ ಪತನಂ ಇತ್ಯಾದಿಯಾಗಿ ಹೇಳಿರುವಂಥದ್ದಲ್ವಾ, ವ್ಯಯಸ್ಥಾನ. ಅಲ್ಲಿ ಬುಧ ಮತ್ತು ಶುಕ್ರಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಈ ಮಾಸದಲ್ಲಿ ತುಂಬ ಚೆನ್ನಾಗಿ ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ.
ಆದರೆ ಯೋಚನೆ ಮಾಡುವಂಥದ್ದು ಬೇಡ. ಒಳ್ಳೆಯ ಕೆಲಸಗಳಿಗಾಗಿ ಹಣದ ವ್ಯಯ ಉಂಟಾಗುತ್ತೆ. ಧಾರ್ಮಿಕ ಕಾರ್ಯಗಳಿಗಾಗಿ ಒಂದಷ್ಟು ಹಣದ ವ್ಯಯವನ್ನು ನೀವು ಈ ಮಾಸದಲ್ಲಿ ಮಾಡ್ತೀರಿ. ಬಟ್ ನಾವು ಒಳ್ಳೆಯ ಕೆಲಸಕ್ಕಾಗಿ ಹಣದ ವ್ಯಯ ಉಂಟಾಗುತ್ತೆ. ಹಾಗಾಗಿ ಅದೇನು ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂತಹ ಯೋಗ ಉಂಟು. ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಒಂದು ಸ್ವಲ್ಪ ಹೋಗಿ ಬರುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ಉಂಟು ಈ ಮಾಸದಲ್ಲಿ. ಹಾಗೆ ವಿದೇಶಕ್ಕೆ ಹೋಗಬೇಕು ಅಥವಾ ಏನೋ ಒಂದು ದೂರ ಪ್ರಯಾಣಕ್ಕೆ ಹೋಗಬೇಕು, ಆ ರೀತಿಯಾಗಿ ಯೋಚನೆ ಮಾಡ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ವಿದೇಶ ಪ್ರಯಾಣವನ್ನು ಬಯಸ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಈ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹಣಕಾಸಿನ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ. ಇನ್ನು ಈ ಮಾಸದಲ್ಲಿ ಖರ್ಚನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ನೋಡಿ, ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಈ ಮಾಸದಲ್ಲಿ. ಹಾಗಾಗಿ ಖರ್ಚಾಗೋದನ್ನೇನು ತಡೆಯೋದಕ್ಕೇನಾಗೋದಿಲ್ಲ, ಆದರೆ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಬಹುದು. ಅಂದರೆ ಏನು ಹೇಳಿ, ಈ ಮಾಸದಲ್ಲಿ ಮೊದಲು ಸಂಬಳ ಬಂದ ಕೂಡಲೇ ಮೊದಲೇ ನೀವು ಅಷ್ಟನ್ನು ಖರ್ಚು ಮಾಡ್ಕೊಂಡ್ಬಿಟ್ರೆ ಖರ್ಚಾಗೋದಕ್ಕೆ ತುಂಬ ಅವಕಾಶ ಇದೆ. ಆಮೇಲೆ ಏನಾಗುತ್ತೆ, ಮುಂದೆ ದುಡ್ಡೇ ಇಲ್ಲ ಅಂತ ಹೇಳಿ ಆಗುತ್ತೆ. ತಿಂಗಳು ಮಧ್ಯ ಸಮಯ ಬರುವ ಸಮಯದಲ್ಲಿ ಏನು ಕೈಯಲ್ಲಿ ದುಡ್ಡೇ ಇಲ್ಲ ಅಂತ ಹೇಳಿ ಆಗುತ್ತೆ. ಆ ಥರ ಮಾಡ್ಕೊಳ್ಬಾರ್ದು. ಖರ್ಚಾಗುತ್ತೆ, ಅದು ಹಿಡಿತದಲ್ಲಿ ಇಟ್ಕೊಂಡು ಖರ್ಚು ಮಾಡಬೇಕು. ಅವಾಗ ಖರ್ಚಾದರೂ ಕೂಡ ಈ ಒಂದು ಮಾಸದಲ್ಲಿ ಯಾವತ್ತು ದುಡ್ಡಿಲ್ಲ ಅಂತ ಹೇಳಿ ಆಗೋದಿಲ್ಲ. ಹಾಗಾಗಿ ಖರ್ಚನ್ನು ಆದಷ್ಟು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಹೇಳಿದ್ನಲ್ಲ, ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸುಸ್ತು, ಪದೇ ಜ್ವರ ಬರುವಂಥದ್ದು, ತಲೆನೋವು, ಈ ರೀತಿಯಾದಂತಹ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳೆಲ್ಲ ಕಾಡ್ತಾ ಇರುವುದಕ್ಕೆ ಅವಕಾಶ ಇದೆ. ಇನ್ನು ಕುಟುಂಬ ಮತ್ತು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹೇಳಿದ್ನಲ್ಲ, ಖರ್ಚನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ಸಮೇತನಾದ ನಾರಾಯಣ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.